ಹಲೋ ಫ್ರೆಂಡ್ಸ್, ಇವತ್ತು ಈಸಿಯಾಗಿ ಈರುಳ್ಳಿ ಪಕೋಡ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ 3 ಈರುಳ್ಳಿಯನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಸ್ಲೈಸಸ್ ಆಗಿ ಅದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಎಷ್ಟು ತೆಳುವಾಗಿರುತ್ತೆ ಅಷ್ಟು ಚೆನ್ನಾಗಿ ನಮ್ಮ ಈರುಳ್ಳಿ ಬೋಂಡ ಬರುತ್ತೆ. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಒಟ್ಟಿಗೆ ನಾನಿಲ್ಲಿ. ಹಾಗೆ ಕರಿಬೇವಿನ ಸೊಪ್ಪು, ಕರಿ ಲೀವ್ಸ್, ಹಾಗೆ ಅಕ್ಕಿ ಹಿಟ್ಟು, 1 ಸ್ಪೂನಷ್ಟು ಅಕ್ಕಿ ಹಿಟ್ಟು. ಅದರ ಜೊತೆಗೆ ಮೇನ್ ಇಂಗ್ರೀಡಿಯೆಂಟು ಕಡಲೆ ಹಿಟ್ಟು. ಆದರೆ ಕಡಲೆ ಹಿಟ್ಟು ಇದಕ್ಕೆ ಜಾಸ್ತಿ ಬೇಡ, ಸ್ವಲ್ಪನೇ ಸಾಕು. ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಮಾಡುವ ವಿಧಾನವನ್ನು ನೋಡೋಣ. ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್, ನನಗೆ ಹೇಳಿದಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲದನ್ನು ಅದಕ್ಕೆ ಹಾಕ್ತಾ ಇದ್ದೇನೆ. ಖಾರದ ಪುಡಿ, ಅರಿಶಿನ ಪುಡಿ, ಹಾಗೆ ಅಕ್ಕಿ ಹಿಟ್ಟು ಹಾಕಿ ಈರುಳ್ಳಿಯನ್ನು ನಾವು ಹೇಗೆ ಸ್ಲೈಸ್ ಆಗಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಅಕ್ಕಿ ಹಿಟ್ಟನ್ನು ಜೊತೆಗೆ ಈರುಳ್ಳಿಯನ್ನು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬೇಕು. 1 ಮಿನಿಟ್ ಆರ್ 1.5 ನಿಮಿಷ ಅದನ್ನು ಕಲಿಸುವಾಗ ಅದಕ್ಕೆ ಸ್ವಲ್ಪ ನೀರು ಹೊಡಿಲಿಕ್ಕೆ ಶುರು ಆಗುತ್ತೆ. ಆದರೆ ನೀರು ಸಾಕಾಗಿಲ್ಲ ಅಂತ ಅನಿಸಿದಾಗ ಸ್ವಲ್ಪ ನೀರನ್ನು ಹಾಕಿ, ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಸಿ. ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಸಿಡಿ. ಹಾಗೆ ಇನ್ನೊಂದು ಕಡೆ ಬಾಣಲಿಯಲ್ಲಿ ಎಣ್ಣೆ ಹಾಕಿ ಬಿಸಿಗಿಟ್ಟಿದ್ದೀನಿ. ಈ ಈರುಳ್ಳಿ ಬೋಂಡಕ್ಕೆ ಯಾವುದೇ ರೀತಿಯ ಸೋಡಾ ಪುಡಿ ಅದೆಲ್ಲ ಯೂಸ್ ಮಾಡುವಂಥದ್ದು ಬೇಡ, ಹಾಗಾಗಿ ಗ್ಯಾಸ್ಟ್ರಿಕ್ಸ್ ಕೂಡ ಆಗಲ್ಲ. ಆದರೆ ಇದು ಬೇಯಲಿಕ್ಕೆ ತುಂಬ ತಡ ಆಗುತ್ತೆ. ನಿಧಾನವಾಗಿ ಬೇಯಿಸಿ. ಎಷ್ಟು ತಡವಾಗಿ ಬೇಯಿಸ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ತೋರಿಸ್ತೀನಿ ಫೈನಲ್ ಲುಕ್ಕು. ತುಂಬ ಚೆನ್ನಾಗಿ ಬಂದಿದೆ. ಮಳೆಗಾಲಕ್ಕಂತೂ ಸೂಪರ್ ಆಗಿರುತ್ತೆ. ಟ್ರೈ ಮಾಡಿ ಒಂದ್ಸಲ. ಥ್ಯಾಂಕ್ ಯು.